ಆದರೆ ಡಿ.ಕೆ. ಸುರೇಶ್ ಅವರಿಗೆ ಕಾಂಗ್ರೆಸ್ ಚಿಹ್ನೆಗೆ ತಾವೆಲ್ಲ ಸುಮಾರು 80,000ಕ್ಕೂ ಹೆಚ್ಚು ಓಟನ್ನು ಕೊಟ್ಟು 85,000 ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ತಾವು ಎಲ್ಲ ಒಂದು ಪ್ರಯತ್ನವನ್ನ ಮಾಡಿದ್ರಿ. ಕಾರಣದಿಂದ ಬೇರೆ ಕಡೆ ಓಟು ಕಡಿಮೆ ಆದಕ್ಕೆ ಅವರು ಗೆಲ್ಲಕ್ಕಾಗ್ಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾವು ಈ ಜಿಲ್ಲೆನ ಈ ರಾಜ್ಯನ ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಏನು ನಾವು ಸಂಕಲ್ಪವನ್ನ ನಾವು ಮಾಡಿದ್ದೇವೆ ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಯಾರು ಸುರೇಶ್ ಅವರಿಗೆ ಮತ ಕೊಟ್ಟು ಆಶೀರ್ವಾದ ಮಾಡಿದ್ರಿ, ಅದಾದ್ಮೇಲೆ ಬಹಳ ಜನ ಬಿಜೆಪಿ ಮತ್ತು ಜನತಾದಳದಿಂದ ಅನೇಕರು ಕಾರ್ಯಕರ್ತರು ಎಲ್ಲ ಕೂಡ ನಮ್ಮ ಪಕ್ಷಕ್ಕೆ ನನ್ನನ್ನು ನಂಬಿ ಸುರೇಶ್ ಅವ್ರನ್ನ ನಂಬಿ ಬಹಳ ಜನ ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಗೆ ಕೈಯನ್ನ ಬಲಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀರಿ. ನಿಮ್ಮನ್ನು ಯಾರು ಕೂಡ ಕೈ ಬಿಡೋ ಪ್ರಶ್ನೆ ಇಲ್ಲ. ನಾನು ಡಿ.ಕೆ. ಸುರೇಶ್ ಅವರು ಇಬ್ರು ಕೂಡ ನಮ್ಮ ಭವಿಷ್ಯದಲ್ಲಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಯೋಗೇಶ್ವರು ಕೂಡ ಮಾತಾಡಿದ್ದೇನೆ. ಯಾರು ನಮ್ಮ ಜೊತೆ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ ಅವ್ರನ್ನ ಒಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡುವ ನಾನು ಅವ್ರ ಕೈಯನ್ನ ಬಲಪಡಿಸಿಕೊಂಡು ಯಾವಾಗಲೂ ಜೊತೆಲಿ ಇರ್ತೇನೆ. ಈ ಚನ್ನಪಟ್ಟಣಕ್ಕೆ ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ನಾವೀಗಾಗಲೇ ಮಾತುಕತೆಯನ್ನು ನಾವು ಮಾಡಿದ್ದೇವೆ. ಅವರು ನಿನ್ನೆ ಬಂದಾಗ ಕೂಡ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾನು ಮಾತಾಡಿದ್ದೇನೆ. ಆದ್ರಿಂದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡು ಹೋಗ್ಬೇಕಾಗಿದೆ. ಇವತ್ತು ಜನತಾದಳ ಬಿಜೆಪಿ ಯಾಕೊಂದಾದ್ರೂ ಅವರು ಜಾತ್ಯತೀತ ತತ್ವ ಅಂತ ಹೇಳುವಂತ ಪಕ್ಷ ಕೋಮುವಾದ ಪಕ್ಷದ ಜೊತೆಲಿ ಹೊಂದಾಣಿಕೆ ಯಾಕೆ ಮಾಡ್ಕೋಬೇಕಾಯ್ತು? ಅವರು ಅನುಕೂಲದ ರಾಜಕಾರಣಕ್ಕೆ ನಮ್ಗೆ ಭವಿಷ್ಯ ಇಲ್ಲ, ನಾವು ಸೋಲ್ತೇವೆ ಅಂತೇಳಿ ನಾನು ಬೆಳೆದಂತ ಕ್ಷೇತ್ರ, ಈ ಜನರ ಋಣವನ್ನು ತೀರಿಸಬೇಕು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನಾನು ಕೈ ಜೋಡಿಸಿ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಒಂದೇ ಒಂದು ಷರತ್ತನ್ನು ಹಾಕಿ ಈ ಕ್ಷೇತ್ರದ ಜನತೆಗೋಸ್ಕರ ಇವತ್ತು ಅವರು ಕಾಂಗ್ರೆಸ್ ಪಕ್ಷವನ್ನ, ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸೇರಿ ನಿಮ್ಮ ಮುಂದೆ ಶಕ್ತಿ ತುಂಬಿ ಅಂತ ಕೇಳಲಿಕ್ಕೆ ಇವತ್ತು ಬಂದಿದ್ದಾರೆ. ನಾನು ಹಿಂದೆ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ. ಹಾಗೆ ನಿಮ್ಮ ಕೈ ಚನ್ನಪಟ್ಟಣದಲ್ಲಿ ಅಧಿಕಾರದಲ್ಲಿದ್ರೆ ಮಾತ್ರ ಬದಲಾವಣೆಯ ಸಂಕೇತ. 3 ತಿಂಗಳಲ್ಲಿ ಅದೇ ಯಾರು MLA ಇಲ್ದಾಗ ನಾವೇನ್ ಮಾಡುದು ನೋಡಿದ್ರಲ್ಲ, ನೀವು ಕುಮಾರಣ್ಣ ಕೇಳ್ಬೇಕು. 2 ಬಾರಿ ಇಲ್ಲಿ MLA ಆಗಿದ್ದೆ, ಚೀಫ್ ಮಿನಿಸ್ಟರ್ ಆಗಿದ್ದೆ, ಏನನ್ನ ಮಾಡಿದ್ದೆ, ನಿನ್ನ ಪಟ್ಟಿ ಬಿಡುಗಡೆ ಮಾಡು ಅಂತ ಹೇಳ್ಬೇಕು. ನಿನ್ನ ಸಗುಡ್ಡ ಏನು ಅಂತ ನಾವು ಕೇಳ್ಬೇಕು. ನಾನು ಹೆಚ್ಚಿಗೆ ನಾನೇನು ಹೇಳಕ್ ಹೋಗುದಿಲ್ಲ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಬಹಳ ಸಂತೋಷ. ಎಲ್ಲ ಬಿಜೆಪಿಯ ಕಾರ್ಯಕರ್ತರು ನಮ್ಮ ಜೊತೆ ಸೇರ್ಕೊಂಡು ತಾವೆಲ್ಲ ಕೈ ಜೋಡಿಸಿದ್ದೀರಿ. ನಿನ್ನೆ ಯಾರನ್ನು ಕೂಡ ಕರ್ಸ್ಲಿಕ್ಕೆ ಆಗ್ಲಿಲ್ಲ. ಟೈಮ್ ಮುಖ್ಯಮಂತ್ರಿಗಳು ವಯನಾಡ್ಗೆ ಹೋಗ್ಬೇಕಾಗಿತ್ತು, ನಾನು ವಯನಾಡ್ಗೆ ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ ಮಾಡಿ ಒಳ್ಳೆ ಶುಭಗಳಿಗೆ ಶುಭ ಮುಹೂರ್ತ ಹುಡುಕಿ ಯೋಗೇಶ್ ಅವ್ರನ್ನ ಈಗ ನಾವು ಸೇರಿಸ್ಕೊಂಡಿದ್ದೇವೆ. ಅವರು ಯೋಗೇಶ್ ಅವ್ರಿಗೆ ಕೂಡ ಕೊಟ್ಟಿದ್ದೇವೆ. ಅರ್ಜಿ ಹಾಕ್ಲಿಕ್ಕೆ ನಿಮ್ಮ ಆಶೀರ್ವಾದ ಪಡ್ಲಿಕ್ಕೆ ಬಂದಿದ್ದಾರೆ. ಮುಂದೊಂದು ದಿನಗಳೇ ಬಹಳ ವಿಚಾರಗಳು ಮಾತಾಡೋದಿದೆ, ಇಲ್ಲಿಗೆ ಆಗೋಗುದಿಲ್ಲ. ಇನ್ನ ಬೇಕಾದಷ್ಟು ಸಿನಿಮಾ ನೀವು ನೋಡ್ಬೇಕಾಗಿದೆ. ಆಮೇಲೆ ನೀವೆಲ್ಲ ನಿಮ್ಮ ಹತ್ರ ಮಾತಾಡ್ತೇನೆ. ತಾವು ಅತಿ ಹೆಚ್ಚು ದಾಖಲೆ ಮತದ ಅಂತರದಿಂದ ಯೋಗೇಶ್ ಅವ್ರನ್ನ ಕೈಯನ್ನ ಬಲಪಡಿಸಬೇಕು, ಕಾಂಗ್ರೆಸ್ ಕೈಯನ್ನ ಬಲಪಡಿಸಬೇಕು, ಈ ಹಸ್ತವನ್ನ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಮ್ಮನ್ನು ಉದ್ದೇಶಿಸಿ ಯೋಗೇಶ್ ಅವರು ಮಾತಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿ ಮಾತಾಡ್ತಾರೆ.
ಸುದೀರ್ಘವಾಗಿ ನಿಮ್ಮನ್ನ ಮಾತಾಡ್ಸೋಕ್ಕಾಗೋದಿಲ್ಲ, ಸಮಯದ ಅಭಾವ. ನಾಮಿನೇಷನ್ ಮಾಡಬೇಕು. ಬಹಳ ಸಂತೋಷದ ವಿಚಾರ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಬಿಡುವಿಲ್ಲದ ಕಾರ್ಯದಲ್ಲೂ ಕೂಡ ನನಗೆ ನಾಮಿನೇಷನ್ಗೆ ಹಾಕ್ಲಿಕ್ಕೆ ಬಂದಿರ್ತಕ್ಕಂಥದ್ದು ನನಗೆ ದೊಡ್ಡ ಬಲವನ್ನ ಬಂದಿದೆ. ಅವರ ಆಶೀರ್ವಾದ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮತ್ತೆ ಡಿ ಕೆ ಸುರೇಶ್ ಅವರ ಬೆಂಬಲ, ಅವ್ರ ಸಹಕಾರ, ಅವರಿಗೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾಡಿರ್ತಕ್ಕಂಥ ಚಿಂತನೆಗೆ ನಾನು ಕೈ ಜೋಡಿಸಬೇಕು ಅಂತೇಳಿ ಇವತ್ತು ನಾನು ನಿಮ್ಮ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಸಂಪುಟದ ಸಹೋದ್ಯೋಗಿಗಳು, ನಮ್ಮೆಲ್ಲ MLAಗಳು, ಬಹಳ ಜನ ಮುಖಂಡರುಗಳು ಬಂದಿದ್ದಾರೆ. ಬಿಸಿಲಾಗಿದೆ, ಜೊತೆಗೆ ನಾವು ಏನು ಟೈಮ್ ತಗೊಂಡಿದ್ವಿ ಆ ಟೈಮ್ ಒಳಗಡೆ ನಾಮಿನೇಷನ್ ಮಾಡಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಇರಲಿ. ಶಿವಕುಮಾರ್ ಹೇಳ್ದಂಗೆ ಅತಿ ಹೆಚ್ಚು ಮತಗಳು ಕೊಡಬೇಕು, ದಾಖಲೆ ಮತಗಳ ಅಂತರದಲ್ಲಿ ನಾನು ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರ ಮಾಜಿ ಲೋಕಸಭಾ ಸದಸ್ಯರು ಆತ್ಮೀಯರಾದಂಥ ಡಿ ಕೆ ಸುರೇಶ್ ಅವರ, ನಿಮ್ಮೆಲ್ಲರ ಜನಪ್ರಿಯ ನಾಯಕರು, ಕಾಂಗ್ರೆಸ್ಸಿನ ಅಭ್ಯರ್ಥಿನೂ ಆದಂಥ ಮಾನ್ಯ ಯೋಗೇಶ್ವರ್ ಅವರೇ, ಸಚಿವರಾದಂಥ ಸುಧಾಕರ್ ಅವರೇ, ಬೈರ್ತಿ ಸುರೇಶ್ ಅವರೇ, ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ HM ರೇವಣ್ಣ ಅವರೇ, ನಾನು ಎಲ್ಲರ ಹೆಸರನ್ನು ಹೇಳಕ್ ಹೋಗಲ್ಲ. ಈ ರೋಡ್ ಶೋನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಕಾಂಗ್ರೆಸ್ಸಿನ ಮತ್ತು ಯೋಗೇಶ್ವರ್ ಅವರ ಎಲ್ಲ ಅಭಿಮಾನಿ ಸ್ನೇಹಿತರೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಹೆಚ್ಚು ಮಾತನಾಡಲಿಕ್ಕೆ ಸಮಯ ಇಲ್ಲ. ಪ್ರಚಾರಕ್ಕೆ ಬಂದೇ ಬರ್ತೀನಿ. ನಾನು 2 ದಿನ ಅಥವಾ 3 ದಿನ ಪ್ರಚಾರಕ್ಕೆ ಬರ್ತೀನಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ವರ್ ಬಂದೇ ಬರ್ತೀನಿ. ಯೋಗೇಶ್ವರ್ ಅವರು ನಿಮ್ಮೆಲ್ಲರಿಗೂ ಹೊಸಬರೇನಲ್ಲ, 5 ಸಾರಿ ಶಾಸಕರಾಗಿದ್ದವರು. ಮತ್ತೆ ಮೂಲತಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತವರು. ಬಿಜೆಪಿನಲ್ಲಿ, NDA ಪಾರ್ಟಿನಲ್ಲಿ ಅವರಿಗೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನನಗೆ ಯೋಗೇಶ್ವರ್ ಅವರು ನಿಮ್ಮ ಪಕ್ಷಕ್ಕೆ ಬರ್ತಾರ ಅಂತೇಳಿ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಯಾರೇ ಬಂದರೂ ಕೂಡ ಅವ್ರಿಗೆ ಸ್ವಾಗತ. ಜನರ ಅಭಿಪ್ರಾಯ ಪಟ್ನಾ ಕ್ಷೇತ್ರದ ಜನರ ಇದೆ.
ಮಾಡಬೇಕು ಅಂತೇಳಿ ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ನಮ್ಮ ಪಕ್ಷ ಕೇಳಿಸ್ತಾ ಇಲ್ವಾ? ಆಗ ಮಾತಾಡ್ತೀರಿ. ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದೇ ಒಂದು ಮಾತೇನಪ್ಪ ಅಂತಂದ್ರೆ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರು ಜನಪ್ರಿಯ ಶಾಸಕರು. 5 ಸಾರಿ ಶಾಸಕರಿಗೆ ಜನಪ್ರಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆಗಳು ತುಂಬಿದ್ರೆ ಅದಕ್ಕೆ ಯೋಗೇಶ್ವರ ಈಗ ಜೆಡಿಎಸ್ನವರು ಅಭ್ಯರ್ಥಿ ಯಾರನ್ನೇ ಹಾಕ್ಲಿ ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ಮಗ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ಅವರ ಧರ್ಮಪತ್ನಿ ನಿಂತ್ಕೊಳ್ಳಿ, ಯಾರು ನಿಂತ್ಕೊಂಡ್ರೂ ಕೂಡ ನಮ್ಮ ಅಭ್ಯರ್ಥಿ ಯೋಗೇಶ್ವರ್ ಅವರು 100 ಗೆಲ್ತಾರೆ. ಅವರು ಕುದುರೆ ಇವೆಲ್ಲವೂ ಕೂಡ ನಿಮ್ಮ ಆಶೀರ್ವಾದಕ್ಕೆ ಇವತ್ತು ರೋಡ್ ಶೋ ನಾಮಿನೇಷನ್ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ದಾರಿ ಬಿಟ್ಬಿಡಿ ಸರ್ ಲೈವ್ ಆಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇನ್ನ 3.5 ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿ ಇರ್ತೀವಿ. ನಮ್ಮ ಉದ್ದೇಶ ಕ್ಷೇತ್ರವನ್ನ ಕುಮಾರಸ್ವಾಮಿ 2 ಟರ್ಮ್ ಶಾಸಕರಾಗಿದ್ದರು, ಏನು ಅಭಿವೃದ್ಧಿ ಮಾಡಲಿಲ್ಲ. ಈ ಕ್ಷೇತ್ರಕ್ಕೆ ಬರಲಿಲ್ಲ. ಮಂತ್ರಿಯಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಅವರು ಮಂಡ್ಯ ಅವರು ಇಡೀ ದೇಶದ ಮಂತ್ರಿ. ದೇಶದಲ್ಲಿ ಯಾವ ಭಾಗಕ್ಕೂ ಹೋಗ್ತಾ ಇಲ್ಲ, ಮಂಡ್ಯ ಮಾತ್ರ ಹಿಡ್ಕೊಂಡಿದ್ದಾರೆ. ಅದರಿಂದ ದೇವೇಗೌಡನ ಕುಟುಂಬದ ಯಾವತ್ತೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಹಿಂದೆ ಮುಖ್ಯಮಂತ್ರಿನೇ ಮಾಡಿದ್ರು. ಈ ಕ್ಷೇತ್ರದಲ್ಲಿ ಗೆದ್ದಾಗ ಮುಖ್ಯಮಂತ್ರಿ ಮಾಡಿದ್ದು ನಾವೇ ಮಾಡಿದ್ದು. ಆದರೆ ಅಂತೇಳಿ ಅಧಿಕಾರವನ್ನ ಕೆಲಸ ಮಾಡಿ ನಾನು ಮೈಕು ಏನ್ ಮಾಡೋದು ಈಗ ಕೇಳಿಸ್ತಾ ಇದೆಯಾ? ಕುಮಾರಸ್ವಾಮಿ ಅವರು ಮಾಡಲಿಲ್ಲ, ಕೇವಲ
ಭಾವನಾತ್ಮಕವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಭಾವನೆಗಳ ಮೂಲಕ ಚುನಾವಣೆಯಲ್ಲಿ ಈ ಚುನಾವಣಾ ಕ್ಷೇತ್ರ ಮಾಡಲಿಲ್ಲ. ಈಗ ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೋಸ್ಕರ, ಬಡವರಿಗೋಸ್ಕರ ಮಾಡಿದ, ಮಹಿಳೆಯರಿಗೋಸ್ಕರ. ಈಗ ಮತ್ತೆ ನಾವು ಕಾರ್ಯಕ್ರಮ ಇದೆ. ಶಕ್ತಿ ಕಾರ್ಯಕ್ರಮ, ಮತ್ತೆ ಯುವ ನಿಧಿ ಕಾರ್ಯಕ್ರಮ. ಹೀಗೆ ಎಲ್ಲ ಬಡವರು, ಧರ್ಮದ ಬಡವರು, ಅವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡೋದು, ಅದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಯಾಕಂತಂದ್ರೆ ಇನ್ನು ಮೂರುವರೆ ವರ್ಷಗಳ ಕಾಲ ಅದರಿಂದ ನಾವು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಯೋಗೇಶ್ವರ ಮುಖಾಂತರ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರಕ್ಕೆ ಸಂಪರ್ಕಕ್ಕೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಡಿ ಕೆ ಸುರೇಶ ಇದ್ದಾರೆ, ಮತ್ತೆ ಯೋಗೇಶ್ವರ ಇದ್ದಾರೆ, ಮತ್ತೆ ನಮ್ಮ ಸರ್ಕಾರ ಇದೆ. ಅದರಿಂದ ಮೈಕ್ ಕೋಆಪರೇಟ್ ಬಗ್ಗೆ ಮಾತಾಡ್ತೀನಿ, ಇನ್ನೊಂದು ದಿನ ಮಾತಾಡ್ತೀನಿ. ಸಂಬಂಧಿಕರು ಯೋಗೇಶ್ವರ ಅವರನ್ನ ದೊಡ್ಡ ಅಂತರದಿಂದ ಕೊಡಬೇಕು ಅಂತ ಹೇಳಿಕೋಸ್ಕರ ನಾನೇ ಸ್ವತಃ ಬಂದಿದ್ದೇನೆ. ನಾಮಿನೇಷನ್ಗೆ ನಾನೇ ಬಂದಿದ್ದೇನೆ. ಇವತ್ತು ನಾಮಿನೇಷನ್ ಅನ್ನ ಹಾಕ್ತಾರೆ. 13ನೇ ತಾರೀಕು ಚುನಾವಣೆ, ನವೆಂಬರ್ 13ನೇ ತಾರೀಕು ಚುನಾವಣೆ. 20 ಕೂಡ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ಅವರಿಗೆ ಶುಭ ಕೋರಿ ಅವರು ಈ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮುಂದೆ ಸಾಗಲಿ. ದಯಮಾಡಿ ಸೈಡ್ ಕೊಡಿ, ದಯಮಾಡಿ ಮುಂದಾಗಿ ರೈಟ್ ಮುಂದೆ ಹೋಗು.
ದಯಮಾಡಿ ಹಿಂದೆ ಇರುವಂತ ಕಾರ್ಯಕರ್ತರು ಬೇಗ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದೆ ಬರಬೇಕು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂಧುಗಳೇ, ಇವತ್ತು ಸಿಪಿ ಯೋಗೇಶ್ವರ್ ಅವರ ನಾಮಪತ್ರ ಸಲ್ಲಿಸ್ತಾ ಇರುವ ಈ ಬೃಹತ್ ಮೆರವಣಿಗೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು, ಜನಪ್ರಿಯ ಉಪಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಪುಟ್ಟಣ್ಣ ಅವರು ಮತ್ತು ಸುಧಾಕರ್ ಅವರು, ಅನೇಕ ಸಚಿವ ಸಂಪುಟದ ಸಚಿವರುಗಳು ಮತ್ತು ಶಾಸಕರು ಇಲ್ಲಿ ಆಗಮಿಸಿದ್ದಾರೆ. ದಯಮಾಡಿ ಜನಪಟ್ಟಂತ ಮುಖಂಡರುಗಳು ಏನೆಲ್ಲ ಹಿಂದೆ ಇದ್ದೀರಿ, ದಯಮಾಡಿ ಬರಬೇಕು. ಬೇಡ, ಟೈಮು ನಿಗದಿ ಆಗದೆ ದಯಮಾಡಿ ತಾವು ಹೇಳಲ್ಲ ಸಾಥ್ ಕೊಡಬೇಕು.
ಎಲ್ಲ ಸೈಡಲ್ಲಿ ನಿಂತಿರೋರೆಲ್ಲ ಬರಬೇಕು ಜೊತೆಲಿ. ಇನ್ನೇನು ತಾಲೂಕು ಆಫೀಸ್ ಬಂತು. बोलो कांग्रेस पार्टी की, बोलो कांग्रेस पार्टी की, बोलो सिद्धरामैया की, बोलो डीके शिवकुमार की, बोलो डीके सुरेश की, बोलो सीटी योगेश्वर की, बोलो डीके शिवकुमार के, बोलो डीके शिवकुमार के, सिद्धरामैया के, सिद्धरामैया के, डीके सुरेश के, डीके सुरेश के, ದಯಮಾಡಿ ಸೈಡ್ ಕೊಡಿ, ದಯಮಾಡಿ ಸೈಡ್ ಕೊಡಬೇಕು. ಎಡಗಡೆ ಜಾಗದಲ್ಲಿ ಜಾಗ ಕೊಡಿ, ಸಾಹೇಬ್ರು ಇಳಿತಾರ. ದಯಮಾಡಿ
Hello, this is the 17th class in the Physics of Materials course, and today we will look at the Fermi-Dirac statistics. Okay, so the Fermi-Dirac statistics describes to us the distribution of fermions in a system at thermal equilibrium. Okay, distribution of fermions across energy levels for a system in thermal equilibrium. Okay. So, the Fermi-Dirac statistics describes the distribution of fermions across energy levels for a system that is in thermal equilibrium. For our purposes, this is of relevance because the electrons that we are trying to examine, electrons in a solid that we are trying to examine, electrons qualify as fermions. They have all the characteristics that go into this terminology called a fermion. So they have half integer spin, they obey Pauli's exclusion principle, and therefore they all qualify as fermions. So we would like to see this. This of course is useful to us because then it tells us something about the behavior of those electrons, what they can do, what they can't do, what they will tend to do. So this is the basic idea that we wish to examine in detail, right. So this is the Fermi-Dirac statistics. So what are the conditions? We will just state them very briefly because we have discussed them in detail earlier. First of all, it says that the fermions obey okay. So the particles obey Pauli's exclusion principle, and therefore this description applies to them. The particles are identical and indistinguishable. So this simply means that when you have energy levels and you have a certain number of particles in one energy level and another number of particles in another energy level, simply swapping a particle between two energy levels will not is not considered as a new arrangement. Okay, so if you have n1 at energy level E1 and n2 at an energy level E2, if you simply take one particle from E1 and exchange it with a particle at E2, that is not considered as a new arrangement. So that is the important thing. We will throw it into the we will incorporate it into the mathematics as we go along. So these are the two major points. The third thing of course is that it is in thermal equilibrium, plus this is a system that is that has a fixed extent. So in other words, the number of particles in it is a constant. So therefore the total number of particles, which we will call n total, is the total number of particles, is constant, is fixed. It is in thermal equilibrium, therefore the total energy of the system, E total, is also fixed. Okay. So n total is fixed, E total is fixed. So this is the framework that we are operating in, and this is the framework within which this Fermi-Dirac statistics is used to describe the distribution of particles. So n total is fixed, E total is fixed, and we are basically looking for this information. What is the probability that an energy level, that a state with energy level, with energy E I
is occupied. So we wish to find out what is the probability that a state with energy Ei is occupied. This is the piece of information that we wish to find out. This is the framework within which we are going to do this calculation, right. So this is how we will go about it. So as you proceed, you will see how this comes about. I will point out that we are going to put down some equations and proceed step by step. Under each equation I put down, please carefully note down what are the conditions under which we are claiming that that equation is operating. You can always re-examine it when you are done with the class, just to see that you understand what it means when we put down that kind of an equation. Because at each stage we may make some simplification, we will sometimes eliminate some conditions, sometimes we will focus on a particular condition and so on. So it is not that as you all the equations are to be just remembered as is. Please understand what are the conditions under which we are putting down those equations, alright. So the system that we are dealing with has some parameters associated with it. So we will just list those down. So we will just say that it has energy levels E0, E1, E2, E3 and so on, ER, okay. At each energy level, this is the system we are basically saying Pauli's exclusion principle applies, and for it to have any meaning there has to be a certain fixed number of states. If there are infinite states, there is no meaning in saying Pauli's exclusion. Well, even then you would say that, you know, if Pauli's exclusion principle applies, then two electrons will not have exactly the same state, will not occupy exactly the same state, where the state incorporates all of the quantum number information, okay. So we basically say that these are the energy levels. At each energy level there is a certain finite number of states. So we will just call that S0. This is the number of states available at energy level E0. S1, number of energy levels available at with energy E1. S2, S3 and SR, which is the number of states available at the energy level R, okay. So we will just say that this is the scheme that we have. Now what we so if you take our system, given that it is in thermal equilibrium and given that other constraints of the system are all fixed, the energy levels, it is a fixed volume system, it is a closed system. So the energy levels are all fixed, okay. So in our calculation, in all the calculation that we will do, upfront these numbers are all fixed. We are not specifically giving energy value in terms of joules or in terms of joules specifically, we are not explicitly saying so, but regardless the point is, for our calculation purposes these are certain fixed numbers, we have to recognize that. So this is not a variable in our calculation, it is fixed, all of these numbers are fixed. Similarly, the number of states that are available at each energy level is also fixed, okay. So what they are fixed at is another calculation which we will do later on. So that is not something that immediately concerns us. For our system this is fixed, we do not have any choice, it is fixed, okay. What is not fixed, what is variable, is the actual number of particles or number of electrons in this case that happen to be sitting at E0, E1, E2, E3 and E4 and so on. So those are N0, N1, N2, N3, NR for the state R and so on. So this is not something that is fixed, at least as we start out the calculation. As we start out the calculation, we do not know what these values are. In other words, we can consider a variety of situations. In each of those situations the difference would be the actual value of N0 versus the actual value of N1, N2, N3 and so on. Those numbers can change, you could add some particles here, you could remove some particles here, you could add some more particles here, all of those possibilities are allowed. Whereas you cannot do that with the number of states available at the energy levels or the energy levels themselves. This is all fixed, you cannot just increase E0, you cannot increase S0 and so on. When you say E0, it is fixed E0, there is no other value it can have. S0 is also the number of states there, you cannot change that in any way. Whereas the number of particles that are sitting there, subject to the fact that it is not greater than S0, you can actually increase the number of particles or decrease the number of particles. So this is the system that we have, okay. So now we wish to know, so let us what we will do is we will start in some limited fashion, then we will in our calculation we will narrow down to a certain starting point, from there we will start, we will then write a more general equation.
then we will find, so this is the layout of what we are going to do. We are going to start with a narrower focus of one particular situation, then we will write a more general equation which covers the entire arrangement that we can think of, and then we will find that even though there is a larger equation that is of interest, in that larger equation there is only one term that is of real interest. If we focus on that one term, we will get the information that we want. So we will, so even though we write a much more elaborate equation,